ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೋಡಿ, ಇನ್ನೊಂದು ವಾರ ನೀವು ಓಡಾಡೋ ಹಾಗಿಲ್ಲ, ಕಂಪ್ಲೀಟ್ ರೆಸ್ಟ್. ಇನ್ನೊಂದು ವಾರ ಆದಮೇಲೆ ಬೇಕಾದ್ರೆ ಯಾರ್ದಾರು ಸಹಾಯ ತಗೊಂಡು ಓಡಾಡೋದಕ್ಕೆ ಪ್ರಾರಂಭ ಮಾಡ್ಬೋದು. ಕೈಯೂ ಅದೇ ಥರನೇ. ಇನ್ನೊಂದು ವಾರ ಆರಾಮ್ ಪೋಚ್ ಹಾಕೊಂಡಿರಿ. ಇನ್ನೊಂದು ವಾರ ಆದಮೇಲೆ ಬನ್ನಿ, ಎಕ್ಸ್ರೇ ಮಾಡೋಣ. ಸರಿ ಡಾಕ್ಟರ್, ಕೆಲವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ನ ಬರ್ಕೊಟ್ಟಿದ್ದೀನಿ, ಅದು ಮಿಸ್ ಮಾಡ್ದಂಗೆ ತೊಗೊಳ್ಳಿ. ತುಂಬ ಪೇಯ್ನ್ ಆದರೆ ಕ್ರೀಮ್ ಬರ್ಕೊಟ್ಟಿದ್ದೀನಿ, ಹಚ್ಕೊಳ್ಳಿ. ಕೈಗಾಗಲಿ ಕಾಲ್ಗಾಗಲಿ ಮಸಾಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ ಓಕೆ ಡಾಕ್ಟರ್. ಓಕೆ, ಅಲ್ಲಿ ಹಾಕಿದ್ರಾ? ಬನ್ನಿ. ನೀವೇ ತಾನೇ ಅವ್ರ ಹೆಂಡತಿ? ಹೌದು ಡಾಕ್ಟರ್. ನೀವು ಅವ್ರ ಜೊತೆಲೇ ಇದ್ದು ಒಂದು ವಾರ ಕೇರ್ಫುಲ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಓಕೆ, ನೀವು ಅವ್ರ ಜೊತೆಲೇ ಇರ್ತೀರಾ ಅಂದರೆ ಒಂದು ವಾರ ಆದಮೇಲೆ ವೀಲ್ ಚೇರ್ ಬೇಕಾಗಲ್ಲ, ಸ್ಟಿಕ್ಕು ಬೇಕಾಗಲ್ಲ. ಡಾಕ್ಟರ್, ನನ್ನ ಸೊಸೆ ನನ್ನ ಮಗನ್ನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಎಸ್, ನಿಮ್ಮ ಸೊಸೆ ನಿಮ್ಮ ಮಗನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಂಗೆ ಆಗಲೇ ಗೊತ್ತಾಯ್ತು. ಚಿಕ್ಕ ಕ್ರ್ಯಾಕ್ ಬಂದೆ ಅಂದ ತಕ್ಷಣ ಅಳಕ್ಕೆ ಶುರು ಮಾಡ್ಬಿಟ್ರಲ್ಲ. ನಾವೀಗ ಹೊರಡ್ಬೋದಲ್ವ ಡಾಕ್ಟರ್? ಶೂರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ಎಂತ ಕೆಲಸ ಆಗೋಯ್ತು ದೇವ್ರೆ. ಅಕ್ಕ ಮತ್ತೆ ನಂದನವರು ಹತ್ರ ಆಗ್ಬೇಕು, ಅವರಿಬ್ರ ಮಧ್ಯೆ ಇತ್ತು ಕೋಪ ತಾಪ ಎಲ್ಲ ಹೊಂಟೋಗ್ಬೇಕು ಅಂತ ಅಕ್ಕನ್ಗೆ ಐಡಿಯಾ ಕೊಟ್ಟವಳೆ ನಾನು. ನನ್ನ ಉದ್ದೇಶ ಅವರಿಬ್ಬರನ್ನ ಒಂದ್ ಮಾಡೋದಾಗಿತ್ತು. ಆದ್ರೆ ಏನೇನೋ ಆಗೋಗಿ ನಂದನವ್ರಿಗೆ ಏಟಾಗೋಂಗಾಗೋಯ್ತಲ್ಲ. ಅದು ಯಾರು ಎಣ್ಣೆ ಚೆಲ್ಲಿದ್ರು ಏನೋ, ಆದ್ರೆ ಈಗದು ಅಕ್ಕನ ತಲೆ ಮ್ಯಾಕ್ ಬತ್ತೈತೆ. ಹಂಗೇನಾದ್ರೂ ಆಗ್ಬಿಟ್ರೆ ಈಗ ನಂದನವ್ರಿಗೆ ಮಾತ್ರ ಅಕ್ಕನ ಮ್ಯಾಕೆ ಬೇಸರ ಐತೆ. ಆಮೇಲೆ ಮನೆಯವರೆಲ್ಲ ಅವಳನ್ನ ತಪ್ಪು ತಿಳ್ಕೊಂಡು ಅವಳ ಮೇಲೆ ಬೇಸರ ಮಾಡ್ಕೊಂಡ್ಬಿಡ್ತಾರಲ್ಲ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಹಂಗಾಗ್ಬಾರ್ದು. ನಂದನವ್ರಿಗೆ ಏನು ಆಗದೆ ಇರ್ಲಿ ದೇವ್ರೆ, ಅಕ್ಕನ ಮ್ಯಾಕೆ ಯಾವ ಆಪಾದನೆನೂ ಬರದೇ ಇರಲಿ. ಅವಳನ್ನ ನೀನೇ ಕಾಪಾಡಬೇಕು, ಅವಳ ಸಂಸಾರನ ನೀನೇ ಸರಿ ಮಾಡಬೇಕು. ಹೇಗಿದೆಯಾ ನಂದನ್? ಆರಾಮಾಗಿದ್ದೀನಿ ಅಜ್ಜಿ. ನೀನು ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ? ನರೇಂದ್ರ ನಿನ್ನ ಹೆಸರಲ್ಲಿ ಪೂಜೆ ಮಾಡ್ತಿದ್ದಾರೆ, ನೀನು ಹುಷಾರಾಗ್ತೀಯಾ, ಸರಿನಾ? ಅಜ್ಜಿ, ನಾನು ಈಗಲೂ ಹುಷಾರಾಗೇ ಇದ್ದೀನಿ. ಕಾಲು ಅಷ್ಟು ನೋವಿಲ್ಲ ಈಗ. ನೀನು ಟೆನ್ಷನ್ ಮಾಡ್ಕೋಬೇಡ, ಸರಿನಾ? ಮಾತ್ರೆ ಎಲ್ಲ ಕೊಟ್ಟೇನಪ್ಪ? ಈಗ ತಾನೇ ಬ್ರಷ್ ಮಾಡ್ದ ಅಮ್ಮಾಜಿ. ಪದ್ಮಿನಿ, ತಿಂಡಿ ರೆಡಿ ಇದ್ರೆ ತಂದ್ಕೊಡಮ್ಮ. ನೀನೇ ಆಮೇಲೆ ತಿನ್ಸಿ ಮಾತ್ರೆ ಕೊಡ್ಬೇಕು, ಓಕೆನಾ? ನಂದನ್, ತಣ್ಣೀರಾದ್ರೂ ತಣಸ್ ಕುಡಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಹೆಜ್ಜೆ ಇಡೋವಾಗಲೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ. ನೀನ್ ಯಾಕೆ ಅವಸರ ಪಟ್ಟೆ? ನಿಧಾನಕ್ಕೆ ನಡೆದಾಡೋದಲ್ವಾ ಕಂದ? ಎಣ್ಣೆ ಚೆಲ್ಲಿತ್ತಲ್ಲ ಅಜ್ಜಿ, ಜಾರೇ ಬಿಟ್ಟೆ. ಇಷ್ಟಕ್ಕೂ ಎಣ್ಣೆ ಯಾರು ಚೆಲ್ಲಿದ್ದು? ನಿನ್ನೆಯಿಂದ ನನಗೆ ಈ ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ. ಎಣ್ಣೆ ಚೆಲ್ಲಿದ್ರು ಈ ಮನೇಲಿ ಆಗಿಂದಾಗ್ಲೇ ಒರೆಸಿ ಕ್ಲೀನ್ ಮಾಡ್ಬೇಕು ಅನ್ನೋಷ್ಟು ಗೊತ್ತಿಲ್ಲದೆ ಇರೋ ಬೇಜವಾಬ್ದಾರಿಗಳು ಇದಾನಲ್ಲ ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ. ಅತ್ತೆ,
ಈಗ ಅಮ್ಮಾಜಿ ಕೈಲಿ ಪದ್ಮಿನಿ ಹೇಗೆ ಬಯಸ್ಕೊತಾಳೆ ಅಂತ ನೋಡ್ತಾ ಇರಿ. ಅಯ್ಯ, ಅಮ್ಮಾಜಿ ಏನು ಹೇಳ್ತಾನೆ ಇಲ್ಲ. ಹಾಗಂತ ನಾವು ಸುಮ್ಮನೆ ಇರ್ಬಾರ್ದು, ಶುರು ಹಚ್ಕೊಡು. ಪದ್ಮಿನಿ, ನಂದನ್ ಅಡ್ಗೆ ಮನೆಗೆ ಬಂದಾಗ ನೀನು ಅಡ್ಗೆ ಮನೆಯಲ್ಲೇ ಇದ್ದೆ ಅಲ್ವಾ? ಏನಾದ್ರೂ ಎಣ್ಣೆ ಗಿಣ್ಣೆ ಚೆಲ್ಬಿಟ್ಟಿದ್ದೀನಮ್ಮ? ಇಲ್ಲ ಅತ್ತೆ, ನಿಜ ಹೇಳು ಪದ್ಮಿನಿ. ಎಣ್ಣೆ ಚೆಲ್ಲಿ ಆಮೇಲೆ ವರ್ಷದ್ರಾಯ್ತು ಅಂತ ಸುಮ್ಮನೆ ಬಿಟ್ಬಿಟ್ಯಾ? ಈಗ ನಂದನ್ ಬಿದ್ಬಿಟ್ಟ, ಎಣ್ಣೆ ಚೆಲ್ಲಿದ್ ನಾನೇ. ಮನೆಯವ್ರಿಗೆ ವಿಷಯ ಎಲ್ಲ ಗೊತ್ತಾದ್ರೆ ನಾನ್ ಬೈಸ್ಕೋಬೇಕಾಗತ್ತೆ ಅಂತ ಏನಾದ್ರೂ ಭಯ ಪಡ್ತಿದ್ಯಾ? ಆ ರೀತಿ ಏನಾದ್ರು ಇದ್ರೆ ಹೇಳ್ಬಿಡಮ್ಮ. ಚಂಚಲ, ಪದ್ಮಿನಿ ಯಾಕಂತ ಕೆಲಸ ಮಾಡ್ತಾಳೆ? ಅಯ್ಯೋ ಮಾವ, ಅವಳು ಬೇಕು ಅಂತ ಮಾಡಿದ್ಲು ಅಂತ ನಾ ಹೇಳ್ತಿಲ್ಲ. ಇದೆಲ್ಲ ನಡಿಬೇಕಾದ್ರೆ ನಾನು ಇಲ್ಲೇ ಹಾಲ್ನಲ್ಲಿದ್ದೆ. ಪದ್ಮಿನಿ ಸ್ಟೂಲ್ ಹಾಕೊಂಡು ಕಿಚನ್ ಅಲ್ಲಿದ್ಲು. ನಂದನ್ ನೀರ್ ಕುಡಿಬೇಕು ಅಂತ ಕಿಚನ್ಗೆ ಹೋದ, ಜಾರ್ ಬಿದ್ಬಿಟ್ಟ. ಇಷ್ಟೇ ಮಾವ ನಂಗೆ ಗೊತ್ತಿರೋದು. ಇವ್ರು ಯಾಕೆ ಇದನ್ನ ಅಕ್ಕದ ತಲೆ ಕಟ್ಟಕ್ ನೋಡ್ತಿದ್ದಾರೆ? ನನ್ ಸ್ಟೂಲ್ ಮೇಲೆ ನಿಂತಿದ್ದೆ ನಿಜ, ಆದ್ರೆ ನಾನ್ ಎಣ್ಣೆ ಚೆಲ್ಲಿಲ್ಲ. ನನ್ ಸ್ಟೂಲಿಂದ ಬೀಳೋ ಹಂಗಾಯ್ತು. ಅದನ್ನ ನೋಡಿ ನಂದನ್ ಅವರು ಕಾಪಾಡಕ್ ಬರುವಾಗ ಎಣ್ಣೆ ಮೇಲೆ ಕಾಲಿಟ್ಟು ಬಿದ್ರು. ನನ್ಗೂ ಅಷ್ಟೇ ಗೊತ್ತಿರೋದು ಅಕ್ಕ. ಪದ್ಮಿನಿ, ನೀನಿದಕ್ಕೆಲ್ಲ ಹೊಣೆ ಅಲ್ಲ ಅಂತ ನನಗೆ ಗೊತ್ತಮ್ಮ. ಬಾವಾ, ಒಂದ್ ನಿಮಿಷ. ಪದ್ಮಿನಿಗೆ ಎಲ್ಲ ಕೆಲ್ಸನೂ ತಾನೇ ಮಾಡ್ಬೇಕು ಅನ್ನೋ ಆತ್ರ. ಗಡಿ ಬಿಡಿಲಿ ಯಾವ್ದೋ ಡಬ್ಬನ ಇನ್ನೆಲ್ಲೋ ಇಡೋದು, ಸ್ಟವ್ ಆಫ್ ಮಾಡದೆ ಇರೋದು, ಟ್ಯಾಬ್ನ ಆನಲ್ಲೇ ಬಿಟ್ಬಿಡ್ತಾಳೆ. ಹಾಗೆ ಅಕಸ್ಮಾತು ಗಡಿ ಬಿಡಿಲಿ ಎಣ್ಣೆ ಗಿಣ್ಣೆ ಚೆಲ್ಬಿಟ್ಲಾ ಅಂತ ಕೇಳಿದ್ವಿ ಅಷ್ಟೆ. ನೋಡಮ್ಮ ಪದ್ಮಿನಿ, ಕೆಲ್ಸದ ಗಡಿ ಬಿಡಿಲಿ ಏನೋ ಎಡ್ವಟ್ ಮಾಡ್ಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಡೋದು ತುಂಬಾ ತಪ್ಪು. ಇನ್ಮುಂದೆ ಆದ್ರೂ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡು. ಈಗ ನೋಡು, ನಂದನ್ಗೆ ಮೀಟಿಂಗ್ ಇತ್ತು, ಅವ್ನು ಹೋಗಕ್ಕೆ ಆಗಲ್ಲ. ಚಂಚಲ, ಮೀಟಿಂಗ್ ಎಲ್ಲ ಬಿಡು. ಪಾಪ ನಂದನ್ ಇದನ್ನೆಲ್ಲ ಅನುಭವಿಸ್ಬೇಕಲ್ಲ. ಇದಕ್ಕೆ ಯಾರು ಹೊಣೆ? ಎಲ್ರದ್ದು ಮುಗೀತಾ? ಎಲ್ಲರೂ ಯಾಕೆ ಪದ್ಮಿನಿ ಕಡೆ ಬೆರಳು ತೋರಿಸ್ತಿದ್ದೀರಾ? ಪಾಪ, ಈ ವಿಷಯದಲ್ಲಿ ಅವಳು ತುಂಬ ಇನ್ನೋಸೆಂಟ್. ಅವಳಿಗೆ ಹೀಗಾಗತ್ತೆ ಅಂತ ಗೊತ್ತೇ ಇರಲಿಲ್ಲ. ಅವಳಿಗೆ ಬೈಬೇಡಿ, ಸರಿಯಾಗಿ ನೋಡದೆ ನಡೆದಿದ್ದು ನನ್ನ ತಪ್ಪು ಹೆಜ್ಜೆ ಇಟ್ಟವನು ನಾನು. ಆ ದಾರಿಲಿ ನಡೆಯೋಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಈಗ ಬಿದ್ಮೇಲೆ ಯಾರನ್ನೋ ದೂಷಣೆ ಮಾಡಿ ಏನು ಉಪಯೋಗ ಇಲ್ಲ. ಅನುಭವಿಸ್ಬೇಕಾಗಿರೋದು ನನ್ನ ಹಣೆ ಬರ. ಅನುಭವಿಸ್ತೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನಂದನ್, ನೀನು ನಿನ್ ಹೆಂಡತಿನ ಬಿಟ್ಕೊಡೋದೇ ಇಲ್ಲ ಅಲ್ವಾ? ಯಾಕೆ ಬಿಟ್ಕೊಡ್ಬೇಕು? ಒಬ್ಬರ ತಪ್ಪನ್ನ ಒಬ್ಬರು ಕ್ಷಮಿಸಿ ಒಬ್ಬರ ಪರವಾಗಿ ಒಬ್ಬರು ನಿಲ್ಲೋದೇ ನಿಜವಾದ ಪ್ರೀತಿ. ಇದೇ ಸಂಸಾರದ ಗುಟ್ಟು. ನೀವಿಷ್ಟೆಲ್ಲ ಮಾತಾಡಿದ್ರು ನಮ್ ನಂದನ್ನು ಅವನ ಹೆಂಡತಿ ಬಗ್ಗೆ ಒಂದು ಕ್ಷಣಕ್ಕೂ ತಪ್ಪಾಗಿ ಯೋಚನೆ ಮಾಡದೆ ಅವಳನ್ನ ಬಿಟ್ಕೊಡ್ಲಿಲ್ವಲ್ಲ, ಅವಳ ಪರವಾಗಿ ನಿಂತ್ಕೊಂಡ. ಆ ಸ್ವಭಾವ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಇನ್ನು ಪದ್ಮಿನಿ ಈ ತಪ್ಪನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವಳ ಪ್ರಾಮಾಣಿಕತೆ ಬಗ್ಗೆ ನನಗೆ ತುಂಬಾ ವಿಶ್ವಾಸ ಇದೆ. ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು? ಹೌದಜ್ಜಿ, ಗಂಡ ಹೆಂಡ್ತಿರಂದ್ರೆ ಹೀಗೆ ಇರ್ಬೇಕು. ಪದ್ಮಿನಿ, ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮುಂದೆ ನಂದನ್ ಊಟ ತಿಂಡಿ, ಅವನ ವಾಕಿಂಗು, ಸ್ನಾನ, ಅವನ ಟ್ಯಾಬ್ಲೆಟು
ಇದೆಲ್ಲವೂ ನೀನ್ ಜವಾಬ್ದಾರಿ ತಗೊಂಡು ಮೊದಲನೇ ಹಾಗೆ ಇನ್ನೊಂದು ವಾರದಲ್ಲಿ ರೆಡಿ ಆಗ್ಬೇಕು ಅವನು. ನಂದನ್ನವ್ರೆ ನೀವು ಇಲ್ಲೇ ಇರಿ, ನಾನು ಹೋಗಿ ತಿಂಡಿ ತಗೊಂಡ್ಬರ್ತೀನಿ. ನಂಗೆ ಬೇಡ. ಅಯ್ಯೋ, ನೀವು ಒಂದೇ ಒಂದು ತುತ್ತು ತಿಂದಿರೋದಷ್ಟೇ, ಈಗ ಮಾತ್ರ ಎಲ್ಲ ತಗೋಬೇಕು. ಹಿಂಗೆ ಹೇಳಿದ್ರೆ ಹೆಂಗೆ ನಂದನ್ನವ್ರೆ? ನಾನು ತಗೋಬರ್ತೀನಿ. ನೋಡು, ನೀನು ನನ್ನ ಯಾವ ಕೆಲಸನೂ ಮಾಡ್ಕೊಡೋದು ಬೇಕಾಗಿಲ್ಲ. ಅಜ್ಜಿ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ ನನಗೆ. ಹಂಗಂತ ನಿನ್ ಕೆಲವೆಲ್ಲ ಕೆಲಸ ಮಾಡಿಸ್ಕೊಳ್ತೀನಿ ಅಂತಲ್ಲ. ನೋಡಿ, ನಿಮ್ಗೆ ಈ ಥರ ಆಗಕ್ಕೆ ಒಂದು ಅರ್ಥದಲ್ಲಿ ನಾನೇ ಕಾರಣ. ನನ್ನ ಕಾಪಾಡಕ್ಕೆ ಹೋಗಿ ಅಲ್ವಾ ನೀವು ಬಿದ್ದಿದ್ದು. ಅದಕ್ಕೆ ನೀವು ಹುಷಾರಾಗೋವರೆಗೂ ನಿಮ್ಗೆ ಸೇವೆ ಮಾಡಕ್ ಬಿಡಿ ಪ್ಲೀಸ್. ನಿನಗೆ ಸಹಾಯ ಮಾಡೋಕ್ಕೋಗಿ ನಾನು ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋದು ಇದೇ ಮೊದಲನೇ ಸಲ ಅಲ್ವಲ್ಲ. ಬಿಡು. ನಿಮ್ಮ ಮನಸ್ಸಿಗೆ ಖುಷಿ ಆಗತ್ತೆ ಅನ್ನೋದಾದ್ರೆ ನನಗೆ ಎಷ್ಟು ಬೇಕಾದರೂ ಚುಚ್ಚು ಮಾತಾಡಿ, ನಾನು ಸಹಿಸ್ಕೋತೀನಿ. ಆದರೆ ನಿಮಗೆ ಸಹಾಯ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನಂದನವ್ರೆ. ಈ ರೀತಿಲಾದರೂ ನಿಮಗೆ ನೆರವಾಗಿ ನನ್ನ ಮನಸ್ಸು ಹಗುರ ಆಗ್ತೈತೆ. ಓಹೋ, ಹಾಗ ಅಂದರೆ ನೀನು ಮಾತ್ರ ಗಿಲ್ಟಿಂದ ಆಚೆ ಬಂದು ಆರಾಮಾಗಿರ್ಬೇಕು ಅಲ್ವಾ? ನಾನೇನು ಮಾಡಬೇಕು?